ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಕುಂಭಮೇಳ ಕೋಟಿ ಕೋಟಿ ಜನರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಆಧ್ಯಾತ್ಮಿಕತೆಯಲ್ಲಿ ಮುಳುಗಿ ಹೋಗುವ ಹಬ್ಬ ಅಂದ್ರೂ ತಪ್ಪಾಗೋದಿಲ್ಲ. ದೇಶದ ಮೂಲೆ ಮೂಲೆಯಿಂದ ಇಲ್ಲಿಗೆ ಜನರು ಬರ್ತಿದ್ದಾರೆ. ವಿದೇಶಗಳಿಂದಲೂ ಲಕ್ಷಾಂತರ ಮಂದಿ ಬರ್ತಿದ್ದಾರೆ. ಬೆಟ್ಟ ಗುಡ್ಡ ಕಾಡು ಮೇಡುಗಳಲ್ಲಿ ಇರುವ ಅಘೋರಿಗಳು ಪುಣ್ಯ ಸ್ನಾನಕ್ಕಾಗಿ ಮಹಾ ಕುಂಭಮೇಳಕ್ಕೆ ಆಗಮಿಸುತ್ತಿದ್ದಾರೆ. ಈ ವೇಳೆ ವ್ಯಾಪಾರ ವಹಿವಾಟುಗಳು ಭರ್ಜರಿಯಾಗಿ ನಡೀತಾ ಇದೆ. ಹೀಗೆ ನಡೀತಿರೋ ವ್ಯಾಪಾರಗಳ ನಡುವೆ ಅರಳುಗಣ್ಣಿನ ಬೆಕ್ಕಿನ ಕಣ್ಣಿನ ಹುಡುಗಿ ಸಖತ್ ವೈರಲ್ ಆಗಿದ್ದಾಳೆ. ಕಣ್ಣಿನ ನೋಟದಲ್ಲಿಯೇ ಕೋಲ್ಮಿಂಚಿನ ಬಾಣಗಳು ಹೊರಬರ್ತಾ ಇದೆ. ಮೀನ ಕಣ್ಣೋಳೆ ಅನ್ನೋ ಕವಿ ಮಾತಿಗೆ ಉಪಮಾನ ಉಪಮೇಯ ಈ ಹುಡುಗಿಯ ಕಣ್ಣುಗಳೇ ಅಂತ ಜನ ಕೊಂಡಾಡ್ತಿದ್ದಾರೆ. ಮಹಾ ಕುಂಭಮೇಳಕ್ಕೆ ಬಂದ ಯುವಕರು ಈ ಅಪರೂಪದ ಕಣ್ಣೋಟದ ಹುಡುಗಿಯ ಕಣ್ಣಲ್ಲಿ ಕಳೆದು ಹೋಗ್ತಿದ್ದಾರೆ. ಹೆಣ್ಣಿನ ಅಂದವನ್ನ 100 ಪಟ್ಟು ಹೆಚ್ಚು ಮಾಡೋದೇ ಅವರ ಮಾದಕ ಮೋಹಕ ಕಣ್ಣುಗಳು. ಮಹಾ ಕುಂಭಮೇಳದಲ್ಲಿ ಈಗ ಈ ಯುವತಿ ಮತ್ತು ಈಕೆಯ ಕಣ್ಣುಗಳು ದೊಡ್ಡ ಸುದ್ದಿಯಾಗ್ತಿದೆ. ಆ ಯುವತಿಯ ಕಣ್ಣಿನ ವಿಡಿಯೋಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈಕೆ ಹೆಸರು ಮೊನಾಲಿಸಾ ಅಂತ ಹೇಳಲಾಗ್ತಾ ಇದೆ. ಶಾಲೆಗೆ ಹೋಗಿಲ್ಲ, ಓದು ಬರಹ ಕಲ್ತಿಲ್ಲ. ಸಾಮಾನ್ಯ ಬಡ ಕುಟುಂಬದಲ್ಲಿ ಬೆಳೆಯುತ್ತಿರೋ ಈಕೆ ಪೋಷಕರ ಜೊತೆ ರುದ್ರಾಕ್ಷಿ ಮಾಲೆ ಮತ್ತು ಹೂ ಮಾರುತ್ತಾ ಮನೆಗೆ ಆಸರೆಯಾಗಿದ್ದಾಳೆ. ತನ್ನೂರು ಇಂದೋರ್ ಅಂತ ಆ ಹುಡುಗಿಯೇ ಹೇಳ್ಕೊಂಡಿದ್ದು ರೀಲ್ಸ್ ಮಾಡ್ತಾನೆ ಎಲ್ಲರನ್ನ ಸೆಳೀತಾ ಇದ್ದಾಳೆ. ಇನ್ನು ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿದ್ದೀನಿ ಅಂತ ಹೇಳ್ಕೊಂಡಿದ್ದಾಳೆ. ಇನ್ನು ಈಕೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದವರೆಲ್ಲ ಹಾಲಿವುಡ್ ನಟಿ ಏಂಜಲೀನಾ ಜೋಲಿಗೆ ಹೋಲಿಸ್ತಿದ್ದಾರೆ. ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಮಾಧ್ಯಮದವರು ಆಕೆಯನ್ನ ಮಾತನಾಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ಹುಡುಗಿ, ನನಗೆ ವ್ಯಾಪಾರ ಮಾಡೋಕೆ ಬಿಡ್ತಾ ಇಲ್ಲ ಈ ಜನ. ಫೋಟೋ ಸೆಲ್ಫಿ ತಗೋತಾರೆ, ಒಂದು ಚಿಕ್ಕ ಮಾಲಿನೂ ತಗೊಳ್ಳೋದಿಲ್ಲ. ನನ್ನ ಪಾಡಿ ನನಗೆ ವ್ಯಾಪಾರ ಮಾಡೋಕ್ಕೂ ಬಿಡ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾಳೆ. ಇನ್ನು ತನ್ನ ತಂದೆ ತಾಯಿಯನ್ನೇ ಹೀರೋ ಹೀರೋಯಿನ್ ಅನ್ನೋ ಈಕೆಯನ್ನ ಪೋಷಕರು ಸಿನಿಮಾ ನಟಿಯನ್ನಾಗಿ ಮಾಡೋ ಆಸೆ ಹೊಂದಿದ್ದಾರೆ. ಇನ್ನು ಹೀಗೆ ಕಣ್ಣಿನಿಂದಾನೇ ಜನರನ್ನ ಆಕರ್ಷಿಸಿದ ಒಂದೇ ದಿನದಲ್ಲಿ ಸುದ್ದಿಯಾದವರ ಲಿಸ್ಟ್ನಲ್ಲಿ ಐಶ್ವರ್ಯ ರೈ ಮತ್ತು ಪ್ರಿಯಾ ವಾರಿಯರ್ ಕೂಡ ಇದ್ದಾರೆ. ಇವರು ಸಾಕಷ್ಟು ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಇನ್ನು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಿನ ಅರಳುಗಣ್ಣಿನ ಹುಡುಗಿಗೆ ಸಿನಿಮಾ ಚಾನ್ಸ್ ಸಿಕ್ಕರೂ ಆಶ್ಚರ್ಯ ಪಡಬೇಕಿಲ್ಲ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.